ಸೊ ಮಕ್ಕಳ, ಈಗ ಡಿಟರ್ಮಿನೆಂಟ್ಸ್ನ ನಿಜವಾದ ಕ್ಲಿಷ್ಟಕರವಾದಂತಹ ಕಾನ್ಸೆಪ್ಟ್ ಅಂದರೆ ಫ್ಲೆಕ್ಸಿಬಲ್ ಥಿಂಕಿಂಗ್ ಇರಬೇಕು. ಇದಕ್ಕೆ ತುಂಬ ಫ್ಲೆಕ್ಸಿಬಲ್ ಥಿಂಕಿಂಗ್. ಪ್ರತಿಯೊಂದು ಲೆಕ್ಕನೂ ಒಂದು ವಿಶೇಷತೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ವಿದ್ಯಾಶಂಕರ್ ವಿಶೇಷವಾದಂತಹ 3 ಅಥವಾ 4 ಲೆಕ್ಕದ ಮೇಲೆ ಮಾಡಿಸಲ್ಲ. ನಿಧಾನಕ್ಕೆ ಕಲಿಯಿರಿ. ಏನೇನು ಪ್ರಾಪರ್ಟಿ ಕಲ್ತಿದ್ದೀರಾ ಯೋಚನೆ ಮಾಡಿ. ಒಂದು ಡಿಟರ್ಮಿನೆಂಟ್ಸ್ ನೋಡಿದಾಗ ರೋಸು ಕಾಲಮ್ಸು ಐಡೆಂಟಿಕಲ್ ಆಗಿದ್ದರೆ ಆನ್ಸರ್ 0. ಯಾವುದೇ ಒಂದು ಡಿಟರ್ಮಿನೆಂಟಲ್ಲಿ ಒಂದು ರೋ ಕಂಪ್ಲೀಟಾಗಿ 0 ಇತ್ತು ಅಂದರೆ ಆನ್ಸರ್ 0. ಯಾವುದೇ ಒಂದು ಡಿಟರ್ಮಿನೆಂಟಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸನ್ನು ಒಂದು ಸೈಡು ಫುಲ್ 0 ಇತ್ತು ಅಂದರೆ ಆ ಸೈಡರಾಗಲಿ ಈ ಸೈಡರಾಗಲಿ ಆಗ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕು. ಕಂಪ್ಲೀಟ್ ರೋಸ್ ಆ್ಯಂಡ್ ಕಾಲಮ್ಸ್ನ ಇಂಟರ್ಚೇಂಜ್ ಮಾಡಿದರೆ ವ್ಯಾಲ್ಯೂ ರಿಮೈನ್ ಸೇಮ್. 2 ರೋ ಅಥವಾ 2 ಕಾಲಮ್ನ ಇಂಟರ್ಚೇಂಜ್ ಮಾಡಿದರೆ ವ್ಯಾಲ್ಯೂ ಚೇಂಜಸ್ ಬೈ ಸೈನ್ ಅಲ್ವಾ. ಇನ್ನೊಂದೇನಪ್ಪ ಅಂತಂದರೆ ಕಾಮನ್ ಫ್ಯಾಕ್ಟರ್ ತೆಗೆಯೋದು. ಯಾವುದೇ ಒಂದು ರೋನಲ್ಲಿ ಕಾಲಮ್ನಲ್ಲಿ ಪ್ರಾಡಕ್ಟ್ ಆಫ್ 2 ಇತ್ತು ಅಂದರೆ ಅದನ್ನು ಆಚೆಗೆ ತೆಗೆಯೋದು. ಸಮ್ ಆಫ್ 2 ಇತ್ತು ಅಂದರೆ ಸಮ್ ಆಫ್ 2 ಡಿಟರ್ಮಿನೆಂಟ್ಸ್ ಆಗಿ ಬರೆಯೋದು. ಆಮೇಲೆ ಯಾವುದೇ ಒಂದು ರೋಗೆ ಕೆನ ಮಲ್ಟಿಪ್ಲೈ ಮಾಡಿ ಅದನ್ನು ಇನ್ನೊಂದು ರೋನಿಗೆ ಕರೆಸ್ಪಾಂಡಿಂಗ್ ಆಗಿ ಆ್ಯಡ್ ಮಾಡಿದರೆ ವ್ಯಾಲ್ಯೂ ರಿಮೈನ್ ಸೇಮ್ ಅನ್ನೋದು. ಇದೆಲ್ಲ ಪ್ರಾಪರ್ಟೀಸ್ಗಳನ್ನು ತಲೆ ಒಳಗಿಟ್ಕೊಂಡು ವಿತೌಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನೋಡಿ, ಮೊದಲನೇ ಲೆಕ್ಕ ತುಂಬ ಸಿಂಪಲ್ ಲೆಕ್ಕ. ಯ ವ್ಯಾಲ್ಯೂ ಏಟ್ ಅಥವಾ ಶೋ ದಟ್ ಈ ಥರದ್ದೇನಾದ್ರು ಕೊಡ್ತಾರೆ. ವಿತೌಟ್ ಎಕ್ಸ್ಪ್ಯಾನ್ಷನ್ ಅಂತಲೇ ಹೇಳಿಬಿಟ್ಟಿರ್ತಾರೆ. ವಿತೌಟ್ ಎಕ್ಸ್ಪ್ಯಾನ್ಷನ್ ಈ ಲೆಕ್ಕನ ನಿಮಗೆ ಸಾಮಾನ್ಯವಾಗಿ ಅಟ್ಯಾಚ್ಡ್ ವಿತ್ ಒಂದು ಥಿಯರಮ್ ಅಂದರೆ ಒಂದು ಪ್ರಾಪರ್ಟಿನೂ ಪ್ರೂವ್ ಮಾಡಿ ಅಂಥೇಳಿ ಆಮೇಲೆ ಇದನ್ನು ಕೊಡ್ತಾರೆ. ವಿತೌಟ್ ಎಕ್ಸ್ಪ್ಯಾನ್ಷನ್ ಅಂತ ಕೊಟ್ಬಿಟ್ಟು ಡಿಟರ್ಮಿನೆಂಟ್ 3, 8, -9 -1, 9, 3 2, 10, -6. ನೋಡಿ, ಒಂದು ಡಿಟರ್ಮಿನೆಂಟ್ ನೋಡಿದಾಗ ರೋ ವೈಸ್ ನೋಡ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ರೋನಲ್ಲಿ ಏನೇನಾರು ಕಾಲಮ್ ವೈಸ್ ನೋಡಬೇಕು, ಎರಡನ್ನೂ ನೋಡಬೇಕು. ಸರ್ ರೋ ವೈಸ್ ನೋಡಿದಾಗ ನಮಗೆ ಇಲ್ಲಿ ಕಾಮನ್ ಫ್ಯಾಕ್ಟ್ರು 2, 10, -6 ಅಂದರೆ 2 ತೆಗಿಬೋದು ಸರ್. ಆಗ 1, 5, -3 ಅಂತ ಬರುತ್ತೆ. 1, 5, -3 ರಿಪೀಟೆಡ್ ಆಗಿ ಯಾವುದೇ ಇಲ್ದಲೇ ಇರೋದ್ರಿಂದ ರೋನಲ್ಲಿ ಕಾಮನ್ ಫ್ಯಾಕ್ಟ್ರು ತೆಗೆದು ಮೀನಿಂಗ್ಲೆಸ್ ಅಂತ ಗೊತ್ತಾಗುತ್ತೆ. ಒಂದು ಲೆಕ್ಕನ ಅನೇಕ ಥರ ಮಾಡ್ಬೋದು ಮಕ್ಕಳು. ಈಗ ನಾವು ಒಂದೊಂದೇ ಥರನ ಚೂಸ್ ಮಾಡ್ಕೊತಾ ಇದ್ವಿ. ಈಗ ಕಾಲಮ್ ವೈಸ್ ನೋಡಿ, 3, -1, 2 ಇದೆ. 8, 9, 10 ಇದೆ ಕಾಮನ್ ಫ್ಯಾಕ್ಟರ್. -9, 3, -6 ನೋಡಿ, ಇಲ್ಲಿ 3 ಮಲ್ಟಿಪ್ಲೈ ಮಾಡಿ, ಇಲ್ಲಿ 3, ಇಲ್ಲಿ ಓ ಸರ್ ಒಂದು ಕೆಲಸ ಮಾಡೋಣ. ಏನು ಮಾಡೋದು? C3 ನಲ್ಲಿ C3' ಈಸ್ ಈಕ್ವಲ್ ಟು ಏನು ಮಾಡೋದು? ಕಾಮನ್ ಫ್ಯಾಕ್ಟ್ರು ತೆಗೆಯೋದು. ಏನು ಕಾಮನ್ ಫ್ಯಾಕ್ಟ್ರು? -3C3. ಓಹೋ, -3ನ ಕಾಮನ್ ಫ್ಯಾಕ್ಟ್ರು ತೆಗೆಯೋದು. ಅಲ್ಲಿಗೆ ಡೆಲ್ಟಾ ಈಸ್ ಈಕ್ವಲ್ ಟು ಕೊಟ್ಟಿರೋ ಲೆಕ್ಕ ಯಾವತ್ತು ಡೆಲ್ಟಾ ಅಂತ ಚೂಸ್ ಮಾಡ್ಕೊಳ್ಳಿ. ಡೆಲ್ಟಾ ಈಸ್ ಈಕ್ವಲ್ ಟು ಫಸ್ಟ್ ಕಾಲಮ್ ಏನೂ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ, 2ನೇ ಕಾಲಮ್ ಏನೂ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ, 3ನೇ ಕಾಲಮ್ ಏನು ಮಾಡಿದ್ದೀನಿ -3ನ ಆಚೆಗೆ ತೆಗೆದಿದ್ದೀನಿ. ಅದರಿಂದ ವಿದ್ಯಾಶಂಕರ್ ಏನು ಮಾಡ್ತಾರೆ? ಡೆಲ್ಟಾ ಡ್ಯಾಶ್ ಈಕ್ವಲ್ ಟು -3 ಆಚೆಗೆ ತೆಗೆದಿದ್ದಾರೆ. ಇಲ್ಲಿ -3 ಆಚೆಗೆ ಹೋಯ್ತು ಅಂದರೆ ಏನು ಉಳಿಯುತ್ತೆ? 3. ಇಲ್ಲಿ ಹೋಯ್ತು ಅಂದರೆ -1, ಇಲ್ಲಿ ಹೋಯ್ತು ಅಂದರೆ 2. ಓಕೆ, ಈಗ ಚೇಂಜಸ್ ಟು ಅಂತ ಆ್ಯಕ್ಚುಲಿಗೆ ಯಾರೋ ಮಾರ್ಕ್ ಹಾಕಬೇಕು ಮಕ್ಕಳು, ಸಾರಿ. C3' ಈಸ್ ಈಕ್ವಲ್ ಟು -3 ಟೈಮ್ಸ್ C3. ಅಲ್ಲಿಗೆ -3ನ ಆಚೆಗೆ ತೆಗೆದುಬಿಟ್ಟಿದ್ದೀನಿ. ಆಚೆಗೆ ತೆಗೆದು ಈ ರೀತಿ ಬರೆದಿದ್ದೀನಿ ಕಾಮನ್ ಫ್ಯಾಕ್ಟ್ರು. ಈಗೇನಾಯಿತು? ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಐಡೆಂಟಿಕಲ್ ಆಯಿತು. ಐಡೆಂಟಿಕಲ್ ಆದರೆ ವ್ಯಾಲ್ಯೂ ಈಸ್ 0 ಅಂತ ಹೇಳಿದ್ದೀನಿ. ಅದರಿಂದ ಡೆಲ್ಟಾ ಡ್ಯಾಶ್
ಏನಾಯಿತು -3 × 0 ಅಂತ ಬಂದ್ಬಿಡ್ತು. ಆಗ ಆನ್ಸರ್ 0. ಅಲ್ಲಿಗೆ ಡೆಲ್ಟಾ ಇದು ಎಲ್ಲ ಒಂದೇ ಅಲ್ವಾ, ಕಾಮನ್ ಫ್ಯಾಕ್ಟ್ರು ತೆಗೆದಿರೋದು, ಅದರಿಂದ 0 ಹೀಗೆ ಮಾಡ್ಬೋದು. ಒಂದು ಇನ್ನೊಂದು ಇಷ್ಟೊಂದು ಫಜೀತಿ ಮಾಡ್ಕೊಳ್ಳೋದು ಬದಲು ಕೆಲವು ಲೆಕ್ಕಗಳು ವೆರಿ ಸಿಂಪಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ನಾನು ಈ ರೀತಿಯೂ ಪ್ರೆಸೆಂಟ್ ಮಾಡ್ತೀನಿ. ಏನಪ್ಪ ಅಂತಂದರೆ ಡೆಲ್ಟಾ ಬರ್ಕೊಳ್ತೀನಿ, ಹಾಗೆ ಇಟ್ಕೊಳ್ತೀನಿ, -3 ಆಚೆಗೆ ತೆಗಿತೀನಿ, ಡಿಟರ್ಮಿನೆಂಟ್ ಹಾಕ್ತೀನಿ, 3 - 1 2 ಬರಿತೀನಿ, 8 9 10 ಬರಿತೀನಿ. ಈ ಕಾಲಮಲ್ಲಿ ಮಾತ್ರ ಕಾಮನ್ ಫ್ಯಾಕ್ಟರ್ ತೆಗೆದಿರೋದು, ಅದರಿಂದ 3 - 1 2 ಅಂತ ಬರಿತೀನಿ. ಬ್ರಾಕೆಟಲ್ಲಿ ಬೇಕಿದ್ರೆ ಟೇಕ್ ಕಾಮನ್ ಫ್ಯಾಕ್ಟರ್ -3 ಫ್ರಮ್ C3 ಕಾಲಮ್ 3 ಅಂತ. ಸೊ ಅಲ್ಲಿಗೆ ಡೆಲ್ಟಾ ಈಸ್ ಈಕ್ವಲ್ ಟು -3 × 0, ಆನ್ಸರ್ ಈಸ್ 0. ಬ್ರಾಕೆಟಲ್ಲಿ ರೀಸನ್ ಏನು ಬರಿಬೋದು, ಫಸ್ಟ್ ಕಾಲಮ್ ಆ್ಯಂಡ್ ಥರ್ಡ್ ಕಾಲಮ್ ಆರ್ ಐಡೆಂಟಿಕಲ್. ಸ್ಟಾರ್ಟಿಂಗಲ್ಲಿ ಕಡೆಗೆ ಏನು ಬರೆಯಲ್ಲ, ಬಿಗಿನಿಂಗ್ ಡೇಸಲ್ಲಿ ಪ್ರಾರಂಭದ ಲೆಕ್ಕಗಳನ್ನು ನಾವು ಡೀಟೇಲಾಗಿ ತೆಗೆದುಕೊಳ್ತೇವೆ. ಬರ್ಕೊಳ್ಳಿ, ಜಸ್ಟ್ ಕಾಮನ್ ಫ್ಯಾಕ್ಟ್ರ್ ತೆಗೆದ್ರೆ ಬಂದ್ಬಿಡ್ತು. ನಿಮಗೆ ಹೇಗೆ ಗೊತ್ತಾಯಿತು ಸರ್ ಕಾಮನ್ ಫ್ಯಾಕ್ಟ್ರ್ ತೆಗೆಯೋದು ಅನ್ನೋ ಪ್ರಶ್ನೆಗೆ, ಇದು ಅನುಭವದ ಮೇಲೆ ನಾವು ತೆಗಿತೀವಿ. ನಿಮಗೂ ಅನುಭವ ಆಗ್ತಾ ನಿಮಗೂ ಕೂಡ ಹೊಡೆಯುತ್ತೆ. ಹೋಗೋಣ ನೆಕ್ಸ್ಟ್ ಲೆಕ್ಕಕ್ಕೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಎವ್ಯಾಲ್ಯೂಯೇಟ್ ಅಥವಾ ಶೋ ದಟ್ ವಿತೌಟ್ ಎಕ್ಸ್ಪ್ಯಾನ್ಷನ್ ಶೋ ದಟ್ ಅಂತ ಕೊಡ್ತಾರೆ ನೋಡಿ. ಇವಾಗ ಶೋ ದಟ್ ವಿತೌಟ್ ಎಕ್ಸ್ಪ್ಯಾನ್ಷನ್ ಡಿಟರ್ಮಿನೆಂಟ್ 1 BC A times B plus C, 1 CA B times C plus A, 1 AB C times A plus B, ಡಿಟರ್ಮಿನೆಂಟ್ ಈಕ್ವಲ್ ಟು 0 ಅಂತ ತೋರಿಸ್ಬೇಕಂತ. ಹೇಗೆ ತೋರಿಸೋದು ನೋಡೋಣ. ಈಗ ಫಸ್ಟು ಡಿಟರ್ಮಿನೆಂಟ್ ಡೆಲ್ಟಾ ಅಂತ ತೆಗೆದುಕೊಳ್ತೀನಿ. ಇದನ್ನು 1 BC ತಗೋಬೇಕಾದ್ರೆ ಒಳಗೆ ಗುಣಿಸ್ಕೊಂಡು ತಂಬಿಡ್ತೀನಿ. AB + AC, 1 CA BC + AB, 1 AB AC + BC ಹೀಗೆ ತಗೊಂಡೆ. ಈಗೇನು ಮಾಡ್ತೀನಿ, ಥರ್ಡ್ ಕಾಲಮ್ನ ಸೆಕೆಂಡ್ ಕಾಲಮು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡ್ಬೋದಲ್ವ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದೆಯಲ್ಲ ಪ್ರಾಪರ್ಟಿ. ಅದಕ್ಕೋಸ್ಕರ AB + BC + CA, AB + BC + CA, AB + BC + CA ಬರುತ್ತೆ. ಅದಕ್ಕೋಸ್ಕರ C3' ಏನು ಮಾಡ್ತೀವಿ, C3 + C2 ಅಂತ ಬರೀತೀವಿ. ಈಸ್ ಈಕ್ವಲ್ ಟು ಅಲ್ಲ, ಚೇಂಜಸ್ ಆರೋ ಮಾರ್ಕ್ ಹಾಕಬೇಕು. C3' ಚೇಂಜಸ್ ಟು C3 + C2 ಅಂತ. ಹಿಂದೆ ಒಂದಾನೊಂದು ಕಾಲದಲ್ಲಿ ಆ ಥರ ಬರೀತಿದ್ರು. ಹಾಗಾಗಿ ನಾನು ಈಕ್ವಲ್ಸ್ ಸ್ವಲ್ಪ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಚೇಂಜಸ್ ಆರೋ ಮಾರ್ಕ್ ಹಾಕ್ತಾರೆ, ಜಸ್ಟ್ ಚೇಂಜ್ ಆಗಿದೆ ಅಂತ ಅರ್ಥ. ಆಗ ಡೆಲ್ಟಾ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ 1 BC, ಇದೇನಾಯಿತು AB + BC + CA, 1 CA AB + BC + CA, 1 AB + BC + CA ಬಂತು ಅಲ್ವಾ. ಈಗ ಥರ್ಡ್ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆದುಬಿಡ್ಬೋದಲ್ವಾ, ತೆಗಿಬೋದು. ಸೊ ಟೇಕ್ಔಟ್ ದಿ ಕಾಮನ್ ಫ್ಯಾಕ್ಟರ್. ಹೌದು, ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಗುತ್ತೆ, ಡೆಲ್ಟಾ ಈಸ್ ಈಕ್ವಲ್ ಟು AB + BC + CA ಕಾಲಮ್ನಲ್ಲಿ
1 1 1 ಹಾಗೆ ಇರುತ್ತೆ, ಬಿ ಸಿ ಸಿ ಎ ಬಿ ಹಾಗೆ ಇರುತ್ತೆ, ಇಲ್ಲೂ 1 1 1 ಬರುತ್ತೆ ಕಾಮನ್ ಫ್ಯಾಕ್ಟ್ರ್ ಹೋದ್ಮೇಲೆ. ಈಗ ನೋಡು, 2 ಕಾಲಮ್ ಐಡೆಂಟಿಕಲ್ ಆಗೋಯ್ತಲ್ಲ, ಕೆಲಸ ಮುಗಿದೋಯ್ತು ನಿಂದು. ಏನದು ಕೆಲಸ? ಡೆಲ್ಟಾ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಂಟು 0 ಅಂತ ಬಂತು. ಐಡೆಂಟಿಕಲ್ ಇದೆ ನೋಡು, ಫಸ್ಟ್ ಕಾಲಮ್ ಅಂಡ್ ಥರ್ಡ್ ಕಾಲಮ್ ಐಡೆಂಟಿಕಲ್ ಇರೋದ್ರಿಂದ 0 ಅಂತ ಹಾಕ್ಕೊಂಡ್ಬಿಡ್ತೀವಿ. ಆಗ ಡೆಲ್ಟಾ ಈಕ್ವಲ್ ಟು 0 ಅಂತ ಬಂತು, ತೋರಿಸಿದ್ದಾಯಿತು ಕೆಲಸ. ನಿಧಾನಕ್ಕೆ ಮಾಡ್ಕೊಳ್ಳಿ. ಯಾವತ್ತು ಯಾವುದನ್ನು ಚೇಂಜ್ ಮಾಡ್ತಿದ್ದೀವಿ, ಥರ್ಡ್ ಕಾಲಮ್ ಅದಕ್ಕೆ C3 ಅಂತ ಹಾಕಿದೆ, ಚೇಂಜ್ ಮಾಡ್ತಾ ಇರೋದಕ್ಕೆ. ಯಾವ ಥರ ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ C3 + C2 ಆ್ಯಡ್ ಮಾಡ್ತಾ ಇದ್ದೀವಿ ಅಂತ. ಓಕೆನಾ? ಈಗ ನೆಕ್ಸ್ಟ್ 3ನೇ ಲೆಕ್ಕಕ್ಕೆ ಹೋಗೋಣ. ದಿವಸಕ್ಕೆ ಒಂದು 4 ಲೆಕ್ಕದಂತೆ ಸ್ಟ್ಯಾಂಡರ್ಡಾಗಿ ಮಾಡ್ಕೊಂಡು ಹೋಗೋಣ. ತುಂಬ ದಿವಸ ಮಾಡೋದ್ರಿಂದ ನಿಮಗೆ 106 ಲೆಕ್ಕ ಸಾಲ್ವ್ ಆಗುತ್ತೆ. 106 ಲೆಕ್ಕಕ್ಕೆ ಈ ರೀತಿ ಎಕ್ಸ್ಪ್ಲನೇಷನ್ ಕೇಳ್ತಾ ನೀವು ಓನಾಗಿ ಮಾಡ್ತಾ ಇದು ಅಭ್ಯಾಸ ಆಗಬೇಕು. ಸ್ವಂತ ಪ್ರಾಕ್ಟೀಸ್ ತುಂಬ ಆಗಬೇಕು ಇದಕ್ಕೆ. ಡಿಟರ್ಮಿನೆಂಟ್ 1 a ಸ್ಕ್ವೇರ್ 1 b ಸ್ಕ್ವೇರ್ 1 c ಸ್ಕ್ವೇರ್ ಈಸ್ ಈಕ್ವಲ್ ಟು a - b ಇಂಟು b - c ಇಂಟು c - a. ಓಕೆ ಸರ್, ಹೌ ಟು ಡೂ ದಿಸ್? ಈಗ ಡೆಲ್ಟಾ ಈಸ್ ಈಕ್ವಲ್ ಟು 1 a ಸ್ಕ್ವೇರ್ 1 b ಸ್ಕ್ವೇರ್ 1 c ಸ್ಕ್ವೇರ್. ನಾನು ಯೋಚನೆ ಮಾಡೋದು ರೈಟ್ ಹ್ಯಾಂಡ್ ಸೈಡಲ್ಲಿ a - b ಬರಬೇಕು, b - c ಬರಬೇಕು. a - b ಮಾಡಬೇಕು ಅಂದರೆ a - b ನೋಡು, ಹೀಗೆ a - b, a ಸ್ಕ್ವೇರ್ - b ಸ್ಕ್ವೇರ್ ಅಂತಂದರೆ a - b ಇಂಟು a + b ತಾನೆ, ಅಲ್ಲೂ ಬರುತ್ತೆ. b - c ಬೇಕು ಅಂತಂದರೆ b - c b ಸ್ಕ್ವೇರ್ ಸೊ ಹಾಗಾಗಿ ವಿದ್ಯಾಶಂಕರ್ ಏನು ಮಾಡ್ತಾರೆ, R1 ಏನಿದೆ ರೋ ವೈಸ್, ಈಗ ಕಾಲಮ್ ವೈಸ್ ಹೋಗಲ್ಲ. ಕಾಲಮ್ ವೈಸಲ್ಲಿ ಹೋದರೆ ನಿನಗೇನು ಸಿಕ್ಕಲ್ಲ ನೋಡು, 1 - a ಸ್ಕ್ವೇರ್ ಏನೇನೋ ಟಿಕ್ಲಾಗಿ ಸಿಕ್ಕುತ್ತೆ. ನನಗೆ ಉತ್ತರ ಬೇಕಾಗಿರೋದು a - b b - c ಅಲ್ವಾ, ಅದಕ್ಕೆ ರೋ ವೈಸೇ ಆಪ್ರೇಷನ್ ಮಾಡ್ತೀನಿ. ಹೇಗೆ ಮಾಡ್ತೀನಿ? R1 - R2 ಮಾಡ್ಕೊಳ್ತೀನಿ. ಮತ್ತು R2ಗೆ R2 ತಗೊಳ್ತೀನಿ, R2 - R3 ಮಾಡ್ತೀನಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಡೆಲ್ಟಾ ಈಸ್ ಈಕ್ವಲ್ ಟು ಫಸ್ಟ್ ರೋ ಆಪ್ರೇಷನ್ ಮಾಡ್ತಾ ಇದ್ದೀನಿ. 1 - 1 0, a - b a ಸ್ಕ್ವೇರ್ - b ಸ್ಕ್ವೇರ್ 0, b - c b ಸ್ಕ್ವೇರ್ - c ಸ್ಕ್ವೇರ್. ಕಡೆಯದೊಂದನ್ನು ಹಾಗೆ ಇಟ್ಕೊಳ್ಳಿ, ನೋ ಚೇಂಜ್. ರೂಲಲ್ಲಿ ಒಂದು ವಿಚಾರ ಮಕ್ಕಳ, ಅಷ್ಟು ರೋಸ್ಗೂ ಅಷ್ಟು ಕಾಲಮ್ಸ್ಗೂ ಆಪ್ರೇಷನ್ ಮಾಡಬಾರ್ದು. ಯಾವುದಾದ್ರೂ 2 ರೋ ಮತ್ತು 2 ಅಷ್ಟೇ ಮಾಡಬೇಕಂತ. ಎಸ್ ಸರ್, ಈಗ ಡೆಲ್ಟಾ ಈಸ್ ಈಕ್ವಲ್ ಟು ಫಸ್ಟ್ ರೋ ನೋಡಿ, a - b ಇದೆ, a - b ಇಂಟು a + b ಇದೆ. ಇಲ್ಲಿ a - b ಕಾಮನ್ ಫ್ಯಾಕ್ಟರ್ ತೆಗಿತೀನಿ 8. ಇಲ್ಲಿ b - c, ಇಲ್ಲಿ b - c ಇಂಟು b + c ಇದೆ, b - c ತೆಗಿತೀನಿ. ಕಾಲಮ್ ರೋ ವೈಸ್ ತೆಗಿತಾ ಇರೋದು 0, a - b ತೆಗೆದಿದ್ದೀನಿ, 1 ಉಳೀತು. ಇಲ್ಲಿ a - b ತೆಗೆದಿದ್ದೀನಿ, a + b ಉಳೀತು. ಯಾಕೆಂದರೆ a + b ಇಂಟು a - b ಅಲ್ಲ, ಅದಕ್ಕೋಸ್ಕರ. ಇಲ್ಲಿ 0, ಎಸ್. ಇಲ್ಲಿ 1, ಎಸ್. ಇಲ್ಲಿ b + c, ಎಸ್. ಇಲ್ಲಿ 1 c ಸ್ಕ್ವೇರ್ ಹಾಗೆ ಬಂತು. ಓಹೋ, ನೋಡಿ ಸರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಸ್. ನೆಕ್ಸ್ಟು ಸರ್, c - a ಬೇರೆ ಬರಬೇಕಲ್ಲ ಸರ್, c - a ಬೇರೆ ಬರಬೇಕಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಒನ್ಸ್ ಅಗೈನ್ R2ಗಾರು ಆಪ್ರೇಟ್ ಮಾಡಿ, R1ಗೆ ಆಪ್ರೇಟ್ ಮಾಡಿ. R1ಗೆ ಆಪ್ರೇಟ್ ಮಾಡಿದಾಗ ನಿಮಗೆ 0 - 0 0, 1 - 0 1 - 1 is 0, a + b - b - c a - c ಬರುತ್ತೆ. ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೀನೇ ಗಮನಿಸುವಂತೆ ಸದ್ಯಕ್ಕೆ ನೀನು ಆಪರೇಷನ್ ಮಾಡಿರ್ಬೋದು. ಎಸ್ ಸರ್. ಈಗ ಡೆಲ್ಟಾ ಈಸ್ ಈಕ್ವಲ್ ಟು
ಎ ಮೈನಸ್ ಇವಾಗ ಮತ್ತೆ ಎಗೈನ್ ಏನು ಮಾಡ್ತಾಯಿದ್ದೀನಿ R1ಗೆ ಆಪರೇಷನ್ ಮಾಡ್ತಾಯಿದ್ದೀನಿ R1 ಮೈನಸ್ R2 ಅಂತ. ಆಗ ಡೆಲ್ಟಾ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಡಿಟರ್ಮಿನೆಂಟ್ 0 ಮೈನಸ್ 0 0 1 ಮೈನಸ್ 1 0 ಎ ಪ್ಲಸ್ ಬಿ ಮೈನಸ್ ಸಿ ಅಂದರೆ ಎ ಮೈನಸ್ ಸಿ. ಅಲ್ಲಿಗೆ ಇದು 0 1 ಬಿ ಪ್ಲಸ್ ಸಿ 1 ಸಿ ಸಿ ಸ್ಕ್ವೇರ್ ಹೀಗೆ ಬಂತು. ಕಾಮನ್ ಫ್ಯಾಕ್ಟರ್ ತೆಗಿ. ಎ ಮೈನಸ್ ಸಿ ಬಂತು ಸರ್, ಅಲ್ಲಿ ಸಿ ಮೈನಸ್ ಎ ಬೇಕು ನೋಡು ಹಂಗೇನೆ. ಡೆಲ್ಟಾ ಈಕ್ವಲ್ ಟು ಎ ಮೈನಸ್ ಬಿ ಬಿ ಮೈನಸ್ ಸಿ ಇಂಟು ಇಲ್ಲಿ ಡಿಟರ್ಮಿನೆಂಟ್ 0 0 ಎ ಮೈನಸ್ ಸಿ ಕಾಮನ್ ಫ್ಯಾಕ್ಟರ್ ತೆಗಿಯೋಣ ಅಥವಾ ಸಿ ಮೈನಸ್ ಎ ತೆಗಿ, ನಮಗೆ ಬೇಕಾದ್ದೇ ತೆಗಿ, ಸಿ ಮೈನಸ್ ಎ ತೆಗಿ. ಹಾಗೇನು ಉಳಿಯುತ್ತೆ 0 0 ಮೈನಸ್ 1 0 1 ಬಿ ಪ್ಲಸ್ ಸಿ 1 ಸಿ ಸಿ ಸ್ಕ್ವೇರ್. ಅದನ್ನು ಈಗ ನೀನು ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೋದು, ಸಿಂಪಲ್ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೋದು. ಆಗ ಆನ್ಸರ್ ಕರೆಕ್ಟಾಗಿ ಬಂದಿರುತ್ತೆ. ಹೇಗೆ ನೋಡು, ಡೆಲ್ಟಾ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ನು 0 ಆಗಿರೋದ್ರಿಂದ ಅದು 0 ಅದು 0, ಅದನ್ನು ಲಾಸ್ಟ್ ಒಂದೇ ಮಾಡ್ಕೊಳಕ್ಕಾಗೋದು. ಅಲ್ಲಿಗೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅಲ್ಲ, ಇದು -1 ಇರುತ್ತೆ. ಬ್ರ್ಯಾಕೆಟ್ ಒಳಗೆ ಹಾಕ್ತೀನಿ, ಪುಟ್ ಬ್ರ್ಯಾಕೆಟ್ ಒಳಗೆ -1 ಬ್ರ್ಯಾಕೆಟ್ ಒಳಗೆ ಮಲ್ಟಿಪ್ಲೈ ದಿಸ್ ಆ್ಯಂಡ್ ದಿಸ್ 0 ದಿಸ್ ಆ್ಯಂಡ್ ದಿಸ್ -1. ಆಗ ಅದು ಮೈನಸ್ ಆಫ್ ಮೈನಸ್ ಪಾಸಿಟಿವೇ ಆಯಿತು. ಸೊ ದೇರ್ ಫೋರ್ ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ಇಂಟು ಇದು ಪಾಸಿಟಿವ್ 1 ಆಗಿರೋದ್ರಿಂದ ಉತ್ತರ ಬಂದಿದೆ. ಉತ್ತರ ಬಂದಿದೆ ನೋಡಿ. ಓಕೆನಾ? ಈಗ ಶೋ ದ್ಯಾಟ್ ವಿತೌಟ್ ಎಕ್ಸ್ಪ್ಯಾನ್ಷನ್ ಅಂತ ತಗೊಂಡು ಡಿಟರ್ಮಿನೆಂಟ್ ಎಕ್ಸ್ ವೈ 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 ಎಕ್ಸ್ ವೈ 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 ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಶೋ ದ್ಯಾಟ್. ಸೊ ಮಕ್ಕಳ ಫಸ್ಟ್ ಸ್ಟೇಟ್ಗೆ ಡೆಲ್ಟಾ ಈಸ್ ಈಕ್ವಲ್ ಟು ಎಕ್ಸ್ ವೈ 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 ಎಕ್ಸ್ ವೈ 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 ಎಕ್ಸ್. ರೈಟ್ ಹ್ಯಾಂಡ್ ಸೈಡ್ ನೋಡಬೇಕು, ಯಾವಾಗಲೂ ಅಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡ್ಮೇಲೆ ರೈಟ್ ಹ್ಯಾಂಡ್ ಸೈಡ್ ನೋಡ್ತಿರಬೇಕು. ಏನು ಬರೆಸ್ಕೋಬೇಕು, ಯಾವ ಥರ ಆಪ್ರೇಷನ್ ಮಾಡಿದರೆ ಬರುತ್ತೆ, ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಸರ್ ಫಸ್ಟು ಎಕ್ಸ್ ಪ್ಲಸ್ 2y ಬರಬೇಕು ಅಂದರೆ ಹಿಂಗೆ ಕೂಡ್ಕೋಬೇಕು ಕಾಲಮ್ ವೈಸ್. C3 ಅಥವಾ C1 C1 ಡ್ಯಾಶ್ ಅಂತ ಅಂದ್ಬಿಡೋಣ ಬೇಕಿದ್ರೆ. C1ನ ಚೇಂಜ್ ಮಾಡ್ತಿರೋದ್ರಿಂದ C1 ಚೇಂಜಸ್ ಟು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀವಿ, C1 ಪ್ಲಸ್ C2 ಪ್ಲಸ್ C3. ಕೆಲವರು ಇದರಲ್ಲಿ ಡ್ಯಾಶ್ ಹಾಕ್ತಾರೆ, ಹಾಕ್ಬೋದು, ತಪ್ಪೇನಿಲ್ಲ. C1 ಡ್ಯಾಶ್ ಅಂತ ಹಾಕ್ತಾರೆ. ವಿ ಆರ್ ಚೇಂಜಿಂಗ್ ಫಸ್ಟ್ ಕಾಲಮ್ ಅಂತ. ಹೌ ವಿ ಆರ್ ಚೇಂಜಿಂಗ್? ಬೈ ಆ್ಯಡಿಂಗ್ ಆಲ್ ದಿ ರಿಮೈನಿಂಗ್ 3 ಕಾಲಮ್ಸ್. ಡೆಲ್ಟಾ ಈಕ್ವಲ್ ಟು ಚೇಂಜ್ ಮಾಡಿ, ಇವೆರಡು ಕೂಡಿದರೆ ಎಕ್ಸ್ ಪ್ಲಸ್ 2y, ಇಲ್ಲಿ ಎಕ್ಸ್ ಪ್ಲಸ್ 2y, ಇಲ್ಲಿ ಎಕ್ಸ್ ಪ್ಲಸ್ 2y. ಓಹೋ, ವೈ ಎಕ್ಸ್ ವೈ 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 ಎಕ್ಸ್. ಕಾಮನ್ ಫ್ಯಾಕ್ಟರ್ ತೆಗಿರಿ. ಡೆಲ್ಟಾ ಈಕ್ವಲ್ ಟು ಎಕ್ಸ್ ಪ್ಲಸ್ 2y. ಡೆಲ್ಟಾ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2y ಕಾಮನ್ ಫ್ಯಾಕ್ಟರ್ ಬಂತು. ಈಗ ಇಲ್ಲಿ 1 1 1 ವೈ ಎಕ್ಸ್ ವೈ ವೈ
ವೈ ಎಕ್ಸ್. ನೆಕ್ಸ್ಟ್ ಏನು ಬರಬೇಕು ನೋಡಿ, ಒಂದು ಎಕ್ಸ್ ಮೈನಸ್ ವೈ ಬರಬೇಕು, ಇನ್ನೊಂದು ಎರಡು ಸರಿ ಬರಬೇಕು ಎಕ್ಸ್ ಮೈನಸ್ ವೈ. ಈ ಎಕ್ಸ್ ಮೈನಸ್ ವೈ ಬರಬೇಕು ಅಂದರೆ ಸರ್ ರೋ ವೈಸೇ ಮಾಡಬೇಕು. ಎಕ್ಸ್ ಮೈನಸ್ ವೈ 0, ಇಲ್ಲೂ ಕೂಡ ಅಷ್ಟೇ ಎಕ್ಸ್ ಮೈನಸ್ ವೈ ಅಂದರೆ ಐ ಮಸ್ಟ್ ಚೇಂಜ್ R2 ಡ್ಯಾಶ್ ಇಂಟು R2 ಮೈನಸ್ R1. ಸೈಮಲ್ಟೇನಿಯಸ್ಲಿ R3 ಡ್ಯಾಶ್ ಐ ಮಸ್ಟ್ ಚೇಂಜ್ ಟು R3 ಮೈನಸ್ R1 ಓನ್ಲಿ. ಮಾಡಿದಾಗ ಅವಾಗೇನಾಗತ್ತೆ, ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಪ್ಲಸ್ 2y ಹಾಗೆ ಇಟ್ಕೊಳ್ಳಿ. ಡಿಟರ್ಮಿನೆಂಟ್ ಮೊದಲನೇದು ಏನು ಮಾಡಿಲ್ಲ, ಎರಡನೇದು 1 ಮೈನಸ್ 1 ಈಸ್ 0, ಇಲ್ಲಿ ಎಕ್ಸ್ ಮೈನಸ್ ವೈ, ಇಲ್ಲಿ ವೈ ಮೈನಸ್ ವೈ ಈಸ್ 0 ನೋಡಿ. ಇಲ್ಲೂ ಕೂಡ ಹಾಗೆ 1 ಮೈನಸ್ 1 ಈಸ್ 0, ದಿಸ್ ಈಸ್ 0, ದಿಸ್ ಈಸ್ ಎಕ್ಸ್ ಮೈನಸ್ ವೈ. ಈಗ ಸೆಕೆಂಡ್ ರೋ ಇಂದ ಕಾಮನ್ ಫ್ಯಾಕ್ಟರ್ ತೆಗಿರಿ, ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಮೈನಸ್ ವೈ. ಥರ್ಡ್ ರೋ ಇಂದಲೂ ಕಾಮನ್ ಫ್ಯಾಕ್ಟರ್ ತೆಗಿರಿ, ಡಿಟರ್ಮಿನೆಂಟಲ್ಲಿ ಏನು ಉಳಿಯುತ್ತೆ ನೋಡ್ಕೊಳ್ಳಿ. 1 y y 0 1 0 0 0 1 ನೋಡಿ ಏನು ಬಂತು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲೆಲ್ಲ 0 ಇರೋದ್ರಿಂದ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತಂದರೆ ಇದು ಇಂಟು ಇದು ಇಂಟು ಇದು ಅಂತ. ಅಲ್ಲಿಗೆ ಆನ್ಸರ್ ಈಸ್ 1. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಆಯಿತು. ಇದ್ರ ವ್ಯಾಲ್ಯೂ 1 ಅಂತ ಬರುತ್ತೆ. ಹಾಗಾಗಿ ವ್ಯಾಲ್ಯೂ ಎಕ್ಸ್ ಪ್ಲಸ್ 2y ಇಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಕರೆಕ್ಟಾಗಿ ಬಂದಿದೆ. ಸೊ ಮಕ್ಕಳ, ಇದನ್ನು ಬರ್ಕೊಂಡಾದ ಮೇಲೆ ನೀವೇನು ಮಾಡಬೇಕು, ಇದನ್ನು ವರ್ಕ್ ಮಾಡ್ಬೇಕಾರೆ, ಪರ್ಟಿಕ್ಯುಲರ್ಲಿ ಈ ಟಾಪಿಕ್ ವರ್ಕ್ ಮಾಡ್ಬೇಕಾದ್ರೆ ಯು ಮಸ್ಟ್ ಕ್ರಿಯೇಟ್ ಎ ಶೀಟ್ ಆಫ್ ಪೇಪರ್. ಆ ಶೀಟ್ ಆಫ್ ಪೇಪರಲ್ಲಿ ಓನ್ಲಿ ಪ್ರಾಬ್ಲಮ್ಸ್ಗಳನ್ನೆಲ್ಲ ಬರ್ಕೊಳ್ಳಿ. ಓನ್ಲಿ ಪ್ರಾಬ್ಲಮ್ಸ್. ಇಟ್ ಶುಡ್ ನಾಟ್ ಕಂಟೈನ್ ಎನಿ ಸೊಲ್ಯೂಷನ್. ಎವ್ರಿ ಡೇ ಒಂದು ಸಾರ್ತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಆ ಶೀಟ್ ಆಫ್ ಪೇಪರ್ ಇಟ್ಕೊಂಡು ಅಷ್ಟೂ ಲೆಕ್ಕನೂ ಓನಾಗಿ ಸಾಲ್ವ್ ಮಾಡಬೇಕು. ಕ್ಲಾಸ್ ವರ್ಕ್ ಓಪನ್ ಮಾಡಬಾರ್ದು. ಮಲಿಕಬೇಕು. ನೆಕ್ಸ್ಟ್ ಡೇ ಇನ್ನೊಂದಷ್ಟು ಲೆಕ್ಕ. ಹೀಗೆ ಕ್ಯುಮ್ಯುಲೇಟಿವ್ ಆಗಿ ಕ್ವಶನ್ ಪೇಪರ್ನ ನಿಮಗೆ ನೀವೇ ತಯಾರು ಮಾಡಿಕೊಂಡು ಅದನ್ನು ಕ್ವಶನ್ ಪೇಪರ್ ಅಂತ ಟ್ರೀಟ್ ಮಾಡಿ ನಿಮಗೆ ನೀವೇ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಕ್ಲಾಸ್ ವರ್ಕಲ್ಲಿ ನೀನು ಮಾಡಿರೋದು ಬರ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಇದನ್ನು ರೆಗ್ಯುಲರಾಗಿ ಒಂದು 25 ದಿವಸ ಮಾಡಬೇಕು, ಅಥವಾ 30 ಡೇಸೇ ಮಾಡಿ, ತೊಂದರೆ ಇಲ್ಲ. ಆವಾಗ ನಿಮಗೆ ಹೊಸ ಲೆಕ್ಕ ಕೊಟ್ಟಾಗ ಈ ಮಾಡಿಸಿರುವಂಥ ಎಲ್ಲ ಲೆಕ್ಕಗಳ ನಾಲೆಡ್ಜ್ ಏನಿರುತ್ತೆ, ಆ ನಾಲೆಡ್ಜು ನಿಮಗೆ ಆ ಹೊಸ ಲೆಕ್ಕ ಮಾಡಲಿಕ್ಕೆ ಪ್ರೇರಣೆ ಆಗತ್ತೆ. ಹಾಗಾಗಿ ಇವತ್ತು ವಿದ್ಯಾಶಂಕರ್ ಏನು ವೆರಿ ಫಸ್ಟ್ ಕ್ಲಾಸಲ್ಲಿ 4 ಪ್ರಾಬ್ಲಮ್ಸ್ ಮಾಡಿಸಿದರೆ, ಈ 4 ಪ್ರಾಬ್ಲಮ್ಸ್ನ ಒಂದು ಶೀಟ್ ಆಫ್ ಪೇಪರಲ್ಲಿ ಬರ್ಕೊಳ್ಳಿ. ಮತ್ತು ಕ್ಲಾಸ್ ವರ್ಕಲ್ಲಿ ಅಲಾಂಗ್ ವಿತ್ ಸೊಲ್ಯೂಷನ್ ಬರ್ಕೊಳ್ಳಿ. ಕ್ಲಾಸ್ ವರ್ಕಲ್ಲಿ ಸೊಲ್ಯೂಷನ್ ಇರುತ್ತೆ, ಶೀಟ್ ಆಫ್ ಪೇಪರಲ್ಲಿ ಬರೀ ಕ್ವಶನ್ಸ್ಗಳಿರುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಕ್ಲಾಸ್ ವರ್ಕ್ ನೋಡಬಾರ್ದು, ಓನ್ಲಿ ಶೀಟ್ ಆಫ್ ಪೇಪರ್ ತಗೊಂಡು ಆನ್ಸರ್ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿ.